ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂಥ ಮಾಧ್ಯಮ ಮಿತ್ರರಿಗೂ, ಮೀಡಿಯಾ, ಎಲೆಕ್ಟ್ರಾನಿಕ್ಸ್ ಮೀಡಿಯಾವ್ರಿಗೂ, ಪತ್ರಕರ್ತರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು, ಅಭಿನಂದನೆಗಳು. ಈಗ ನಿಮಗೆಲ್ಲ ಗೊತ್ತಿದೆ, ಮಾರಕಾಸ್ತ್ರ ರಿಲೀಸ್ ಆಯಿತು, ಒಳ್ಳೆ ಸಕ್ಸಸ್ ಆಯಿತು. ಈಗ 19ನೇ ತಾರೀಕಿಗೆ ಹೈದರಾಬಾದಲ್ಲಿ ರಿಲೀಸ್ ಮಾಡಿ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಮಾಲಾಶ್ರೀ ಮೇಡಮನ್ನು ಭಾಳ ಜನ ಕೇಳಿದ್ರು. ಮತ್ತು ನಾನು ಭಾಳ ಒಂದಲ್ಲಿ ತೆಲುಗಲ್ಲಿ ಮಾಡೋದು ಮಾಲಾಶ್ರೀ ಮೇಡಮ್ ಅವರು. ಡಿಸ್ಟ್ರಿಬ್ಯೂಟ್ರುಗಳು, ಬೇರೆ ಹೀರೋ ಫೋನ್ ಮಾಡಿ, ಎಲ್ಲ ಪ್ರೊಡ್ಯೂಸರ್ಸ್ ಫೋನ್ ಮಾಡಿ ಎಲ್ಲ ವಿಶ್ ಮಾಡಿದ್ರು ನನಗೆ. ತುಂಬ ಚೆನ್ನಾಗಿ ಮಾಡಿದ್ರು ಸಿನಿಮಾ. ಫಸ್ಟ್ ಟೈಮ್ ಅಲ್ಲಾದರೂ ಈ ರೀತಿ ಒಂದು ಒಳ್ಳೆ ಎಕ್ಸ್ಪೆರಿಮೆಂಟ್ ಮಾಡಿದ್ರಿ, ಚೆನ್ನಾಗಿದೆ, ಒಳ್ಳೆ ಕಂಟೆಂಟ್ ಮಾಡಿದ್ರಿ, ಖುಷಿ ಆಯಿತು ಅಂತ ಹೇಳಿ ವಿಶ್ ಮಾಡಿದ್ರು. ಈಗ ಮತ್ತೆ 20 ತಾರೀಕಿಗೆ ಕರ್ನಾಟಕದಲ್ಲಿ ಕನ್ನಡ ಮತ್ತು ತೆಲುಗು ರಿಲೀಸ್ ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಎಲ್ಲ ರೆಡಿಯಾಗಿದೆ. ನಿಮ್ಮೆಲ್ಲ ಪ್ರೋತ್ಸಾಹ, ನಿಮ್ಮ ಸಪೋರ್ಟು, ನನಗೆ ಸಪೋರ್ಟ್ ಮಾಡಿ ಮತ್ತೆ ಈ ಸಿನಿಮಾನ ಗೆಲ್ಲಿಸ್ಬೇಕಂತೇಳಿ ನಿಮ್ಮೆಲ್ಲಲ್ಲಿ ಪಾದಾರ್ಪಣೆಗಳಿಗೆ ನಾನು ನಮಸ್ಕರಿಸಿದ್ದೇನೆ. ಇದರಲ್ಲಿ ಬಂದು ಕ್ಯಾಸ್ಟಿಂಗ್ ಬಂದು ಮಾಲಾಶ್ರೀ ಮೇಡಮ್ ಅವರು, ಅಯ್ಯಪ್ಪ ಶರ್ಮಾ, ಆನಂದಾರ್ಯ, ಹರ್ಷಕಪ್ಪನಾಚ, ರವಿ ಚೇತನ್ ಅವರು, ಆಮೇಲೆ ಶಶಿಧರ್ ಅವರು, ಇನ್ನು ಹಲವಾರು ಕಲಾವಿದರಲ್ಲಿ ತುಂಬ ನಟನೆ ಮಾಡಿ ಒಳ್ಳೆ ಸಿನಿಮಾ ಮಾಡಿದ್ದೀನಿ. ನಿಮ್ಮೆಲ್ಲ ಸಪೋರ್ಟ್ ಬೇಕಾಗಿದೆ, ನಾನು ಮುನ್ನಡೆಸ್ಬೇಕಂತೇಳಿ ಸದಾ ನಿಮ್ಮಲ್ಲಿ ಬೇಡ್ತಿದ್ದೀನಿ. ಥ್ಯಾಂಕ್ ಯು ಸರ್. ಇದರಲ್ಲಿ 20 ಮಿನಿಟ್ಸ್ ಟ್ರಿಮ್ ಮಾಡಿದ್ದೀನಿ, ಸ್ಕ್ರೀನ್ ಪ್ಲೇ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಫಸ್ಟಿಗೆ ನೋಡಿದಂಗೆ ಈ ಸಿನಿಮಾ ಇವಾಗ ಪ್ರೆಸೆಂಟ್ ನೋಡಿದಾಗ ಒಂಥರ ಡಿಫ್ರೆಂಟ್ ಆಗಿದೆ ಸ್ಕ್ರೀನ್ ಪ್ಲೇ ಎಲ್ಲ. ತುಂಬ ಕರೆಕ್ಷನ್ ಮಾಡಿಬಿಟ್ಟು ಮಾಡಿದ್ದೀನಿ. ಸರಿ ಇವಾಗ ಎಲ್ರಿಗೂ ನಮಸ್ಕಾರ. ಮಾರಕಾಸ್ತ್ರ ಹೆಸರಲ್ಲೇ ಒಂದು ಫೋರ್ಸ್ ಇದೆ, ಅದರಲ್ಲೂ ಮಾಲಾಶ್ರೀ ಮೇಡಮ್ ಇಂದ ಇನ್ನೂ ಫೋರ್ಸ್ ಜಾಸ್ತಿ. ನನ್ನ ಪುಣ್ಯ ಅವ್ರ ಜೊತೆ ಪಾತ್ರ ಮಾಡೋ ಅವಕಾಶ ಸಿಕ್ತು. ನಟರಾಜ್ ಸರ್ ಮತ್ತು ಗುರುಮೂರ್ತಿಯವರು ಫಸ್ಟ್ ನನ್ನ ಈ ಪಾತ್ರ ಕೇಳಿದಾಗ ನಾನೇನು ಕೇಳೇ ಇಲ್ಲ. ಮಾಲಾಶ್ರೀ ಮೇಡಮ್ ಜೊತೆನ ರೈಟ್, ಏನು ಕೇಳಲೇಬೇಡಿ, ನಾನು ಮಾಡ್ತೀನಿ ಅಂತಂದೆ. ಸೊ ಅದ್ಭುತವಾದ ಪಾತ್ರ. ನನಗೆ ಗೊತ್ತಿರೋಂಗೆ ಈ ಸಿನಿಮಾ ಕಾಟೇರ ಬಿಫೋರ್ ನಾನು ಈ ಸಿನಿಮಾ ಮಾಡಿದೆ. ಸಿನಿಮಾ ಮಾಡಿ ಆಮೇಲೆ ಕಾಟೇರಗೋಸ್ಕರ ಗಡ್ಡಾರ ಬಿಡಬೇಕಿತ್ತು. ಸೊ ಇದು ಲಾಸ್ಟ್ ಸಿನಿಮಾ ನನಗೆ. ಇದಾದಮೇಲೆ ಕಾಟೇರ ಮಾಡಿ, ಕಾಟೇರ ಮುಗಿಸಿ ಮತ್ತೆ ವಾಪಸ್ ಒರಿಜಿನಲ್ ಗೆಟಪ್ ಬಂದು ಮತ್ತೆ ಈ ಪ್ರೆಸ್ ಮೀಟ್ ಬಂದಿದ್ದು ಅದು ಮಾರಕಾಸ್ತ್ರನೇ. ಅದೊಂದು ಖುಷಿಯಾದ ಸಂಗತಿ. ಆ್ಯಂಡ್ ಅದರಲ್ಲೂ ತೆಲುಗಲ್ಲಿ ತುಂಬ ಚೆನ್ನಾಗಿ ಹೋಯ್ತು, ಕೇಳಿದ್ರು, ತುಂಬ ಖುಷಿ ಆಯಿತು. ಈಗ ಕನ್ನಡದಲ್ಲಿ ಮತ್ತೆ ತೆಲುಗಲ್ಲಿ ಮತ್ತೆ ರಿಲೀಸ್ ಮಾಡ್ತಾಯಿದ್ದಾರೆ. ಆ್ಯಂಡ್ ನಿಮ್ಮೆಲ್ಲ ಸಪೋರ್ಟ್ ಬೇಕು. ಕನ್ನಡ ಹೇಗೆ ಸಪೋರ್ಟ್ ಮಾಡಿದ್ರೆ ಹಾಗೆ ತೆಲುಗು ವರ್ಷನ್ಗೂ ಹೇಳಿದ ಸರ್ ಒಂದು 20 ಮಿನಿಟ್ಸ್ ಏನೋ ಟ್ರಿಮ್ ಮಾಡಿದ್ದಾರೆ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ನಾನು ನೋಡಿಲ್ಲ ಅದನ್ನ. ನೀವೆಲ್ಲ ಇದೇ ಥರ ಸಪೋರ್ಟ್ ಮಾಡಿ, ಹಾರೈಸಿ, ಕನ್ನಡ ಚಿತ್ರನ ಬೆಳೆಸಿ, ಹಾಗೆ ನಮ್ಮ ನಿರ್ಮಾಪಕರು, ನಮ್ಮ ಡೈರೆಕ್ಟರ್ನೂ ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.